ವಿಶ್ವ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವ ಟಿ20 ಲೀಗ್ ಫ್ರಾಂಚೈಸಿ ಅಂದ್ರೆ ಅದು ಆರ್ಸಿಬಿ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಸತತ 17 ವರ್ಷಗಳಿಂದ ಕಪ್ ಗೆಲ್ಲದೆ ಇದ್ರೂ ಅದೇ ಪ್ರೀತಿ ಪ್ರೋತ್ಸಾಹ ಆರ್ಸಿಬಿ ತಂಡಕ್ಕೆ ಅಭಿಮಾನಿಗಳು ನೀಡಿದ್ರು. ಇನ್ನು ಕಳೆದ ಐಪಿಎಲ್ ಸೀಸನ್ ನಲ್ಲಿ ಚೊಚ್ಚಲ ಕಪ್ ಎತ್ತಿ ಹಿಡಿದ ನಂತರದಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಒಂದು ಕಡೆ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದ್ರೆ, ಇತ್ತ ಆರ್ಸಿಬಿ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಗಗನಕ್ಕೆ ಏರಿತ್ತು. 18 ವರ್ಷಗಳ ನಂತರ ಕಪ್ ಗೆದ್ದ ಆರ್ಸಿಬಿ ಸಂಭ್ರಮದ ಮಧ್ಯೆ ಬಂದ ನ್ಯೂಸ್ ಅಂದ್ರೆ ಅದು ಆರ್ಸಿಬಿ ಫಾರ್ ಸೇಲ್ ಅನ್ನೋ ಸುದ್ದಿ. ಕಳೆದ 10 ತಿಂಗಳಿನಿಂದ ಆರ್ಸಿಬಿ ಸೇಲ್ ಆಗಲಿದೆ, ಸಾವಿರಾರು ಕೋಟಿ ಮೊತ್ತಕ್ಕೆ ಆರ್ಸಿಬಿ ಫ್ರಾಂಚೈಸಿಯನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿತ್ತು. ಇದೀಗ ಅದು ಅಧಿಕೃತವಾಗಿದ್ದು, ಇದೀಗ ಆರ್ಸಿಬಿ ಸೇಲ್ ಆಗಿದೆ. ಹೌದು, ಬರೋಬ್ಬರಿ 16,706 ಕೋಟಿ ಮೊತ್ತಕ್ಕೆ ಆರ್ಸಿಬಿ ಫ್ರಾಂಚೈಸಿ ಸೇಲ್ ಆಗಿದ್ದು, ಇದೀಗ ಆರ್ಸಿಬಿ ತಂಡದ ಹೊಸ ಓನರ್ ಆಗಿ ಆದಿತ್ಯ ಬಿರ್ಲಾ ಗ್ರೂಪ್ ಮತ್ತು ಬ್ಲಾಕ್ ಸ್ಟೋನ್ ಈಕ್ವಿಟಿ ಫರ್ಮ್ ಮತ್ತು ಅಮೆರಿಕ ಹೂಡಿಕೆದಾರ ಡೇವಿಡ್ ಬ್ಲಿಡ್ಜರ್ ಒಡೆತನದ ಬೋಲ್ಡ್ ವೆಂಚರ್ಸ್ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಸೇರಿ ಇದೀಗ ಆರ್ಸಿಬಿ ಫ್ರಾಂಚೈಸಿಯನ್ನ ಖರೀದಿ ಮಾಡಿದೆ. ಐಪಿಎಲ್ ಸೀಸನ್ 19 ಶುರುವಾಗೋ ಕೆಲವೇ ದಿನಗಳ ಮುಂಚೆ ಆರ್ಸಿಬಿ ಫ್ರಾಂಚೈಸಿ ಸೇಲ್ ಆಗಿದ್ದು, ಪುರುಷ ಮತ್ತು ಮಹಿಳಾ ಎರಡೂ ತಂಡಗಳು ಸಹ ಮಾರಾಟವಾಗಿದೆ. ಸದ್ಯ ಆರ್ಸಿಬಿ ತಂಡ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ದೊಡ್ಡ ಮೊತ್ತಕ್ಕೆ ಮಾರಾಟವಾದ ಸ್ಪೋರ್ಟ್ಸ್ ಟೀಮ್ ಅನ್ನೋ ಇತಿಹಾಸ ನಿರ್ಮಿಸಿದೆ. ಆರ್ಸಿಬಿ ತಂಡವನ್ನ ಬಿರ್ಲಾ ಗ್ರೂಪ್ ಹಾಗೂ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಖರೀದಿ ಮಾಡಿದ್ದು, ಇದೆಲ್ಲದರ ನಡುವೆ ವಿಶೇಷವಾದ ವಿಚಾರ ಏನು ಅಂದ್ರೆ 2018ರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರನಾಗಿದ್ದ ವ್ಯಕ್ತಿ ಇದೀಗ ಆರ್ಸಿಬಿ ತಂಡದ ಹೊಸ ಮಾಲೀಕನಾಗಿರೋದು ಹೊಸ ವಿಚಾರ. ಹೌದು, 2018ರಲ್ಲಿ ಆರ್ಆರ್ ತಂಡದ ಆಟಗಾರನಾಗಿದ್ದ ಆರ್ಯಮನ್ ವಿಕ್ರಮ್ ಬಿರ್ಲಾ ಇದೀಗ ಆರ್ಸಿಬಿಯ ಹೊಸ ಚೇರ್ಮನ್ ಆಗಿದ್ದಾರೆ. ಕ್ರಿಕೆಟ್ನಲ್ಲಿ ಯಶಸ್ಸು ಸಿಗದ ಹಿನ್ನೆಲೆಯಲ್ಲಿ ತಂದೆಯ ಆದಿತ್ಯ ಬಿರ್ಲಾ ಗ್ರೂಪ್ ಸೇರಿಕೊಂಡ ಆರ್ಯಮನ್ ಸದ್ಯ ಆದಿತ್ಯ ಬಿರ್ಲಾ ಗ್ರೂಪ್ನ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ರಿಕೆಟ್ನಲ್ಲಿ ಆಸಕ್ತಿ ಹೊಂದಿದ್ದ ಆರ್ಯಮನ್ ಎಡಗೈ ಬ್ಯಾಟ್ಸ್ಮನ್ ಆಗಿದ್ರು. ಮುಂಬೈ ಪರ ಲಿಸ್ಟ್ ಎ ಕ್ರಿಕೆಟ್ ಆಡಿದ್ರು. 9 ಮ್ಯಾಚ್ಗಳಲ್ಲಿ 16 ಇನ್ನಿಂಗ್ಸ್ಗಳಲ್ಲಿ 1 ಶತಕ ಮತ್ತು 1 ಅರ್ಧಶತಕದೊಂದಿಗೆ 414 ರನ್ಗಳನ್ನು ಗಳಿಸಿದ್ರು. ಇನ್ನು 2018ರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ 30 ಲಕ್ಷಕ್ಕೆ ಖರೀದಿಯಾಗಿದ್ರು. ಬಿರ್ಲಾ ಮನೆತನದ 6ನೇ ತಲೆಮಾರಿನ ಸದಸ್ಯ ಆಗಿರೋ ಆರ್ಯಮನ್ ಬಿರ್ಲಾ ಇದೀಗ ಆರ್ಸಿಬಿ ತಂಡದ ಚೇರ್ಮನ್ ಆಗಿದ್ದಾರೆ. ಸದ್ಯ ಆರ್ಸಿಬಿ ಹೊಸ ಮಾಲೀಕರು ಆರ್ಸಿಬಿ ಫ್ರಾಂಚೈಸಿಯನ್ನ ಯಾವ ರೀತಿ ಕೊಂಡೊಯ್ಯಲಿದ್ದಾರೆ ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಮನೆ ಮಾಡಿದ್ರೆ, ಇದರ ಜೊತೆಯಲ್ಲಿಯೇ ಆರ್ಸಿಬಿ ತಂಡದ ಹೆಸರು ಕೂಡ ಬದಲಾಗಲಿದೆಯಾ, ಇಲ್ಲ ಆರ್ಸಿಬಿ ಅನ್ನೋ ಹೆಸರನ್ನೇ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಐಪಿಎಲ್ ನಲ್ಲಿ ಭಾಗಿಯಾಗಲಿದ್ದಾರಾ ಅನ್ನೋ ಕುತೂಹಲ ಇದೀಗ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ಸಿಬಿ ತಂಡವನ್ನ ಖರೀದಿಸಿರೋ ಹೊಸ ಮಾಲೀಕರು ಮುಂದಿನ ದಿನಗಳಲ್ಲಿ ಆರ್ಸಿಬಿ ಹೆಸರನ್ನ ಬದಲಾಯಿಸ್ತಾರ, ಇಲ್ಲ ಆರ್ಸಿಬಿ ಅನ್ನೋ ಹೆಸರಿನಲ್ಲಿಯೇ ಮುಂದಿನ ಐಪಿಎಲ್ ಗಳಲ್ಲಿ ಆಡಲಿದ್ದಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.